ಎಪ್ಸ್ಟೀನ್ ಫೈಲ್ಸ್. ಅಮೆರಿಕದ ಶ್ರೀಮಂತ ಜೆಫ್ರಿ ಎಪ್ಸ್ಟೀನ್ನ ದಂಡನೀಯ ಪ್ರಕರಣಗಳಿಗೆ ಸಂಬಂಧಿಸಿದ ದಾಖಲೆಗಳ ಪತ್ರಗಳು, ವಿಡಿಯೋಗಳು ಸಾರ್ವಜನಿಕವಾಗಿ ಬಿಡುಗಡೆಯಾಗಿದ್ದು, ಈ ಫೈಲ್ಸ್ನಲ್ಲಿ ಈಗಾಗಲೇ ಹಲವು ಹೆಸರುಗಳು ಕೇಳಿಬಂದಿದೆ. ಈ ಫೈಲ್ನ 3 ಮಿಲಿಯನ್ ಪೇಜ್, 2,000 ವಿಡಿಯೋ ಹಾಗೆ 1,80,000 ಫೋಟೋಗಳು ಬಿಡುಗಡೆಯಾಗಿದ್ದು, ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಮೈಕಲ್ ಜಾಕ್ಸನ್, ಮಿಕ್ ಜಾಗರ್, ರೋಲಿಂಗ್ ಸ್ಟೋನ್ಸ್, ನಯೋಮಿ ಕ್ಯಾಂಪೆಲ್, ಕೆವಿನ್ ಸ್ಪೇಸಿ, ಬ್ರೂಸ್ ವಿಲಿಸ್, ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕ ಬಿಲ್ ಗೇಟ್ಸ್, ಇಲಾನ್ ಮಸ್ಕ್ ಹಾಗೂ ಭಾರತದ ರಾಜಕಾರಣಿಗಳ ಹೆಸರು ಕೂಡ ಕೇಳಿಬರ್ತಾ ಇದೆ. ಈ ವ್ಯಕ್ತಿಗಳು ಎಪ್ಸ್ಟೀನ್ ಐಲ್ಯಾಂಡ್ಗೆ ಹೋಗಿ ಮೋಜು ಮಸ್ತಿ ಮಾಡ್ತಾ ಇದ್ರು. ಸಣ್ಣ ಸಣ್ಣ ಮಕ್ಕಳನ್ನು ಮನಸ್ಸಿಗೆ ಬಂದ ಹಾಗೆ ಉಪಯೋಗಿಸ್ತಾ ಇದ್ರು, ಹಿಂಸಿಸ್ತಾ ಇದ್ರು, ಮಕ್ಕಳನ್ನು ಕೊಂದು ಅವರ ದೇಹದ ಭಾಗಗಳನ್ನು ತಿನ್ನುತ್ತಿದ್ದರು ಎನ್ನಲಾಗಿದೆ. 2019ರಲ್ಲಿ ಬಂದ ಕೊರೋನಾ ವೈರಸ್ ಕೂಡ ಬಿಲ್ ಗೇಟ್ಸ್ ಸೃಷ್ಟಿಸಿದ ವೈರಸ್ ಎಂದು ಹೇಳಲಾಗುತ್ತಿದೆ. ಜನಸಂಖ್ಯೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ ಇದನ್ನು ಮಾಡಲಾಗಿದ್ದು, 7,000 ಮಿಲಿಯನ್ ಇರುವ ಜನಸಂಖ್ಯೆಯನ್ನು 1,000 ಮಿಲಿಯನ್ಗೆ ತರುವ ಉದ್ದೇಶ ಇವರದಾಗಿತ್ತು ಎನ್ನಲಾಗುತ್ತಿದೆ. ಸ್ವಲ್ಪ ಜನ ಕೋವಿಡ್ನಿಂದ ಸತ್ತರೆ, ಇನ್ನು ಸ್ವಲ್ಪ ಜನ ವ್ಯಾಕ್ಸಿನ್ನಿಂದ ಸಾಯತೊಡಗಿದ್ದರು. ವ್ಯಾಕ್ಸಿನ್ ತೆಗೆದುಕೊಂಡವರು ಹಾರ್ಟ್ ಅಟ್ಯಾಕ್ನಿಂದ ಮೃತಪಡುತ್ತಾ ಇದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿರುವ ವಿಚಾರವಾಗಿದ್ದು, ವ್ಯಾಕ್ಸಿನ್ ಕಂಡುಹಿಡಿಯುವಲ್ಲಿ ಬಿಲ್ ಗೇಟ್ಸ್ ಹೆಸರು ಮುಂಚೂಣಿಯಲ್ಲಿದೆ. ಚೀನಾವನ್ನು ದೂಷಿಯನ್ನಾಗಿ ಮಾಡಿ ಚೀನಾದ ಎಕಾನಮಿಯನ್ನು ನೆಲಕ್ಕೆ ಉರುಳಿಸುವ ಯೋಜನೆ ಇದಾಗಿತ್ತು. ಆದರೆ ಚೀನಾ ದೇಶ ಈಗಲೂ ಕೊರೋನಾ ವೈರಸ್ಗೆ ನಾವು ಕಾರಣ ಅಲ್ಲ ಎಂದು ಹೇಳುತ್ತಿದೆ. ನಾವು ಒಳ್ಳೆಯ ವ್ಯಕ್ತಿಗಳು ಎಂದುಕೊಂಡವರ ಕರಾಳ ಮುಖಗಳು ಈ ಫೈಲ್ನಿಂದ ಬಯಲಾಗ್ತಾ ಇದೆ. ಇನ್ನು ಇದರ ಸತ್ಯ ಅಸತ್ಯತೆ ತನಿಖೆ ನಂತರ ಹಾಗೂ ಉಳಿದ ಫೈಲ್ಗಳ ಬಿಡುಗಡೆಯ ನಂತರ ಸಂಪೂರ್ಣವಾಗಿ ಹೊರಬರಲಿದೆ.